ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾಸ್ಕ್ರಿಪ್ಟ್ ಕೋಡಿಂಗ್ ಅಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಕೋಡ್ ಬರೀಬೇಕಾದ್ರೆ ಮೊದಲನೇದಾಗಿ ಜ್ಞಾಪಕ ಇಟ್ಕೊಬೇಕು ಅಂದ್ರೆ ಟು ಡಿಕ್ಲೇರ್ ಲೋಕಲ್ ವೇರಿಯೇಬಲ್ಸ್ ಇನ್ಸ್ಟೆಡ್ ಆಫ್ ಗ್ಲೋಬಲ್ ವೇರಿಯೇಬಲ್ಸ್. ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ರೆ ನಿಮ್ಗೆ ವೇರಿಯೇಬಲ್ ಸ್ಕೋಪ್ ಅನ್ನೋದು ಗೊತ್ತಿರತ್ತೆ. ನಾವು ಯಾವಾಗ್ಲೂ ವೇರಿಯೇಬಲ್ಸ್ ನ ಎಲ್ಲಿ ಬೇಕೋ ಅಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಅಂದ್ರೆ ಒಂದು ಫಂಕ್ಷನ್ ಒಳಗಡೆ ಅಥವಾ ಒಂದು ಬ್ಲಾಕ್ ಒಳಗಡೆ. ಸುಮ್ಮನೆ ಗ್ಲೋಬಲ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಬಾರ್ದು. ಗಿವ್ ಡಿಸ್ಕ್ರಿಪ್ಟಿವ್ ನೇಮ್ಸ್ ಟು ವೇರಿಯೇಬಲ್ಸ್ ಅಂಡ್ ಫಂಕ್ಷನ್ಸ್. ನಾವು ವೇರಿಯೇಬಲ್ಸ್ ಮತ್ತೆ ಫಂಕ್ಷನ್ಸ್ಗೆ ಹೆಸರು ಕೊಡ್ಬೇಕಾದ್ರೆ ಆ ಹೆಸರೇ ಅದು ಏನ್ ಮಾಡ್ತಿದೆ ಅಂತ ಡಿಸ್ಕ್ರೈಬ್ ಮಾಡಬೇಕು. ಆ ತರ ಈಸಿ ನೇಮ್ಸ್ ಕೊಡ್ಬೇಕು. ಯೂಸ್ ಕಾನ್ಸ್ ಟು ಡಿಕ್ಲೇರ್ ಆಬ್ಜೆಕ್ಟ್ಸ್ ಅಂಡ್ ಅರೇಸ್. ನಾವು ಆಬ್ಜೆಕ್ಟ್ಸ್ ಮತ್ತೆ ಅರೇಸ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಕಾನ್ಸ್ಟ್ ಕೀವರ್ಡ್ ನ ಉಪಯೋಗಿಸೋದು ಒಳ್ಳೇದು. ಅವಾಯ್ಡ್ ಕ್ರಿಯೇಟಿಂಗ್ ಸ್ಟ್ರಿಂಗ್ಸ್, ನಂಬರ್ಸ್ ಅಂಡ್ ಬೂಲಿಯನ್ ವ್ಯಾಲ್ಯೂಸ್ ಆಸ್ ಆಬ್ಜೆಕ್ಟ್ಸ್. ನಾವು ಒಂದು ವೇರಿಯೇಬಲ್ಸ್ಗೆ ಸ್ಟ್ರಿಂಗ್ ವ್ಯಾಲ್ಯೂಸ್ ಅಥವಾ ನಂಬರ್ ವ್ಯಾಲ್ಯೂಸ್ ಅಥವಾ ಬೂಲಿಯನ್ ವ್ಯಾಲ್ಯೂಸ್ ಕೊಡ್ಬೇಕಾದ್ರೆ ಅದನ್ನ ಆಬ್ಜೆಕ್ಟ್ಸ್ ಆಗಿ ಡಿಫೈನ್ ಮಾಡಬಾರ್ದು. ಜಸ್ಟ್ ನಾರ್ಮಲ್ ವೇರಿಯೇಬಲ್ ಆಗಿ ಡಿಕ್ಲೇರ್ ಮಾಡಬೇಕು. ಬಿವೇರ್ ಆಫ್ ಆಟೋಮೆಟಿಕ್ ಟೈಪ್ ಕನ್ವರ್ಷನ್ಸ್. ನೀವೀಗ ಆಲ್ರೆಡಿ ನೋಡಿರೋ ತರ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ನಾವು ಲೆಟ್ ಅಥವಾ ಕಾನ್ಸ್ಟ್ ಅಥವಾ ವ್ಯಾರ್ ಕೀವರ್ಡ್ ನ ಉಪಯೋಗಿಸ್ತೀವಿ. ನಾವು ಅಲ್ಲಿ ಅದು ಯಾವ ಟೈಪ್ ಅಂತ ಎಕ್ಸ್ಪ್ಲಿಸಿಟ್ಲಿ ಹೇಳಲ್ಲ. ನಾವು ಅದಕ್ಕೆ ಏನ್ ವ್ಯಾಲ್ಯೂ ಅಸೈನ್ ಮಾಡ್ತೀವೋ ಅದರಿಂದ ಅದ್ರ ಟೈಪ್ ನ ಡಿಫೈನ್ ಆಗತ್ತೆ. ಸೊ ಜಾವಾಸ್ಕ್ರಿಪ್ಟ್ ಈ ತರ ಟೈಪ್ ಕನ್ವರ್ಷನ್ಸ್ ನ ಆಟೋಮೆಟಿಕ್ ಆಗಿ ಮಾಡತ್ತೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಯೂಸ್ ಟ್ರಿಪಲ್ ಈಕ್ವಲ್ಸ್ ಇನ್ಸ್ಟೆಡ್ ಆಫ್ ಡಬಲ್ ಈಕ್ವಲ್ಸ್. ನಾವು ಯಾವುದೇ ಒಂದು ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ಬೇಕಾದ್ರೆ ಈ ತರ 3 ಈಕ್ವಲ್ ಟು ಸೈನ್ ನ ಉಪಯೋಗಿಸ್ಬೇಕು. ಇದರಿಂದ ಅದ್ರ ವ್ಯಾಲ್ಯೂ ಜೊತೆಗೆ ಟೈಪ್ ಕೂಡ ಕಂಪೇರ್ ಆಗತ್ತೆ. ಇದೆಲ್ಲ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಜಾವಾಸ್ಕ್ರಿಪ್ಟ್ ಕೋಡ್ ನ ಬರೆದ್ರೆ ಎಲ್ರಿಗೂ ಈಸಿಯಾಗಿ ಅರ್ಥ ಆಗತ್ತೆ. ಹಾಗೆ ನಿಮ್ಮ ಕೋಡ್ ಈಸಿಲಿ ಮೇಂಟೈನಬಲ್ ಇರುತ್ತೆ. ಥ್ಯಾಂಕ್ ಯು. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತೆ CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.